ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಹೋಗೋಣ. ಎಲ್ಲಿಗೆ? ದನ ಮೀಸಕ? ಎಲ್ಲಿಗೆ ಅಂತ ಕೇಳ್ತೀರಾ? ಇವತ್ತು ನಮ್ಮ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ 50 ವರ್ಷಗಳಾಯಿತು. ಹಾಗಾಗಿ ಅವರಿಗೆ ಒಂದು ದೊಡ್ಡ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 10 ಗಂಟೆವರೆಗೂ ಈ ಪ್ರೋಗ್ರಾಮ್ ನಡೀತದೆ. ನಾನು ನಿಮ್ಮನ್ನು ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಪ್ರೋಗ್ರಾಮ್ಗೆ ನಮಗೂ ಒಂದು ಸಣ್ಣ ಆಹ್ವಾನ ಇತ್ತು. ಬನ್ನಿ ನೋಡೋಣ. ಮೊದಲಿಗೆ ನಮ್ಮನ್ನು ಸ್ವಾಗತಿಸಿದ್ದು ಅವರ ಎಲ್ಲ ಫೋಟೋಗಳು, ಚಿತ್ರರಂಗದವರ ಜೊತೆ ಕಳೆದ ಎಲ್ಲ ಅವರ ಕ್ಷಣಗಳು, ಫೋಟೋಗಳು ಎಲ್ಲ ಇಲ್ಲಿದೆ, ನೋಡ್ಬೋದು ನೀವು. ನನಗೆ ನಾಗೇಂದ್ರ ಪ್ರಸಾದ್ ಸರ್ ಹೇಗೆ ಪರಿಚಯ ಅಂತಂದರೆ, ನಮ್ಮ ಆಶಾ ಅಕ್ಕ ಅವರು ಒಂದು ಪ್ರೋಗ್ರಾಮ್ ಮಾಡಿದ್ರು ಅವರ ಹುಟ್ಟುಹಬ್ಬಕ್ಕಾಗಿ, ಸಂಗೀತ ಸಂಜೆ ಗಾಯನೋತ್ಸವ ಅಂತ. ನಾನು ಆ ಪ್ರೋಗ್ರಾಮ್ ಹೋಗಿದ್ದೆ, ಅವ್ರಿಗಾಗಿ ಒಂದು ವಿಡಿಯೋ ಮಾಡಿಕೊಟ್ಟಿದ್ದೆ. ಅವಾಗ ಅಲ್ಲಿ ನನಗೆ ಅವ್ರು ನನಗೆ ಪರಿಚಯ ಮಾಡಿಸಿದ್ರು, ನಿಮ್ಮ ಬರ್ಡೇಗೆ ಇವರೇ ವಿಡಿಯೋ ಮಾಡಿದ್ದು ಅಂತ. ಅವಾಗ ಅವರು ನನ್ನ ಅಭಿನಂದಿಸಿ, ಚೆನ್ನಾಗಿ ಮಾಡಿದೀಯಾ, ಹಂಗೆ ನನ್ನ ಒಂದೆರಡು ಹಾಡುಗಳನ್ನು ನಾನು ತೋರಿಸ್ದೆ. ಚೆನ್ನಾಗಿ ಬರಿತೀಯ ಕಣೋ, ಬಿಡಬೇಡ, ಚೆನ್ನಾಗಿ ಬರೀ ಅಂತ ಹೇಳಿದ್ರು. ಅಲ್ಲಿಂದ ಪರಿಚಯ ಆದ ನಮ್ಮ ಸಂಬಂಧ. ಮುಂದೆ ಒಂದಿನ ಅವ್ರು ನನಗೆ ಹೇಳ್ತಾರೆ, ಒಂದು ವಿಡಿಯೋ ಎಡಿಟ್ ಮಾಡೋದಿದೆ, ಬಾ ಸ್ಟುಡಿಯೋಗೆ ಅಂತ. ಅಲ್ಲಿಂದ ನಮಗೆ ತುಂಬ ಕ್ಲೋಸ್ ಆದರು. ಯಾವುದೇ ದೊಡ್ಡ ಸಾಹಿತ್ಯ ಅಂತ ನನ್ನ ಹತ್ರ ಯಾವತ್ತೂ ಅವರು ತೋರಿಸ್ಕೊಳ್ಳಿಲ್ಲ. ತುಂಬ ಸಾಧಾರಣವಾದ ಮನುಷ್ಯ. ಅಂಥದ್ದು ಪದಗಳನ್ನು ಬರೀಬೇಕು ಅನ್ನಿಸುವ ಗಾಯಕರು ವಿಜಯ್ ಪ್ರಕಾಶ್ ಅವರು. ಬಹುಶಃ ಅದಕ್ಕೆ ಇವರು ಹಾಡುಗಾರರು ಅಂದ ತಕ್ಷಣನೇ ಅದಕ್ಕೆ ನಾನು ಸ್ವಲ್ಪ ಬೇರೆ ಅದು ಬಂದ್ಬಿಡ್ತಾರೆ ತಾನಾಗಿ. ಈ ಥರ ಶಬ್ದ ಚೆನ್ನಾಗಿರುತ್ತೆ. ಒಂದಾನೊಂದು ಊರಲ್ಲಿ ಒಬ್ಬ ರಾಜನಿದ್ದಾನೆ. ವಿಜಯ್ ಪ್ರಕಾಶ್ ಅವ್ರು ಹಾಡಿದ್ರೆ ನಿಜವಾಗೂ ಒಬ್ಬ ರಾಜ ಇದ್ದ ಅನ್ಸ್ಬಿಡುತ್ತೆ ನಮಗೆ. ಆ ಥರದ ಗಾಯಕರು ತುಂಬ ಹಾಡು ಹಾಡಿದ್ದಾರೆ. ಈಗ ಬಿಡುಗಡೆ ಆಗಬೇಕಾಗಿರೋ ಒಂದಷ್ಟು ಹಾಡುಗಳಿದೆ. ಆ ಹಾಡುಗಳೆಲ್ಲ ಕೇಳಬೇಕು. ತುಂಬ ಅದ್ಭುತ ಅಂತ. ಯಾವನು ಇವನು ಗಿಲ್ಲಕ್ಕೋ, ಎಲ್ಲಿಂದ ಬಂದ ಗಿಲ್ಲಕ್ಕೋ, ಏಳೇಳು ಬೆಟ್ಟ ದಾಟ್ಕೊಂಡು ಬಂದ ಗಿಲ್ಲಕ್ಕೋ, ಶಿವ ಗಿಲ್ಲಕ್ಕೋ. ಯಾವನು ಇವನು ಗಿಲ್ಲಕ್ಕೋ, ಎಲ್ಲಿಂದ ಬಂದ ಗಿಲ್ಲಕ್ಕೋ, ಏಳೇಳು ಬೆಟ್ಟ ದಾಟ್ಕೊಂಡು ಬಂದ ಗಿಲ್ಲಕ್ಕೋ, ಶಿವ ಗಿಲ್ಲಕ್ಕೋ. ಅವರನ್ನು ಇಷ್ಟಪಡೋ ನೂರಾರು ಜನರಲ್ಲಿ ನಾನು ಕೂಡ ಒಬ್ಬ. ಅವರನ್ನು ಹರಿಸೋದಕ್ಕೆ, ಹಾಡೋದಕ್ಕೆ, ಸಂಭ್ರಮಿಸೋದಕ್ಕೆ ಇಡೀ ಚಿತ್ರರಂಗನೇ ಬಂದಿತ್ತು. ಸ್ಟಾರ್ಗಳು, ನಿರ್ಮಾಪಕರು, ನಿರ್ದೇಶಕರು, ಎಲ್ಲ ತಂತ್ರಜ್ಞರು, ಸಾಹಿತಿಗಳು, ಸಿಂಗರ್ಸು ಎಲ್ಲ ಬಂದು ಅವ್ರಿಗೆ ವಿಶ್ ಮಾಡಿ ಹಾಡಾಡಿ, ಡ್ಯಾನ್ಸ್ ಮಾಡಿ, ಅವರನ್ನು ಕೊಂಡಾಡಿ ಎಲ್ಲ ಹೋದ್ರು. 3000ಕ್ಕೂ ಅಧಿಕ ಹಾಡುಗಳು ಅಂದರೆ ಸುಮ್ಮನೆ ಇಟ್ರಿ. ಅವರ ಪಾಂಡಿತ್ಯಕ್ಕೆ, ಅವರ ಸಾಲುಗಳಿಗೆ ಬೆಲೆ ಕಟ್ಟಕ್ಕಾಗುತ್ತಾ? ನಮಗೆ ಅವರ ಸ್ನೇಹ ಸಿಕ್ಕಿರೋದೇ ಸೌಭಾಗ್ಯ ಅಂತ ನಾವು ಅನ್ಕೋಬೇಕು. ಕೊನೆಯದಾಗಿ ಅವ್ರನ್ನ ಸ್ಟೇಜ್ ಮೇಲೆ ಭೇಟಿಯಾಗಿ ಅವ್ರಿಗೆ ಶುಭಾಶಯ ತಿಳಿಸಿ, ನಿಮ್ಮಿಂದ ಇನ್ನೂ ಹೆಚ್ಚು ಒಳ್ಳೆಯ ಕಾರ್ಯಗಳು ಆಗಲಿ ಅಂತ ನಾನು ಅವ್ರಿಗೆ ಶುಭಾಶಯ ತಿಳಿಸ್ತಾ, ಹಾಗೆ ಭಗವಂತನಲ್ಲಿ ಅವ್ರಿಗೆ ಇನ್ನೂ ಒಳ್ಳೆ ಸಾಲುಗಳು ಬರೆಯೋಕ್ಕೆ ಪ್ರೇರಣೆ ಸಿಗಲಿ ಅಂತ ಹೇಳ್ತಾ ನಾನು ನಮ್ಮ ಮನೆ ಕಡೆ ಹೊರಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಪ್ರೋತ್ಸಾಹ ಅಂತ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.